ವೆಲ್ಕಮ್ ಎವ್ರಿವನ್. ಸ್ವಲ್ಪ ನೆಗಡಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಆಸೆ ಏನಿಲ್ಲ, ಹಿಂಗೆ ವೀಕೆಂಡ್ ಆಯ್ತಲ್ಲ ಒಂದು ಕಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ವರ್ಕಳ ಟ್ರಿಪ್ಪಿಗೆ ಹೊರಟ್ವಿ ನೋಡಿ. ವರ್ಕಳಾಗೆ ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಮೂರರಲ್ಲೂ ಹೋಗ್ಬೋದು. ಆದರೆ ನಾವು ಚೂಸ್ ಮಾಡಿದ್ದು ಫ್ಲೈಟ್. ರೀಸನ್ ಬಿಹೈಂಡ್ 13ರಿಂದ 12 ಗಂಟೆ ಕೂರಕ್ಕೆ ಖಂಡಿತವಾಗ್ಲೂ ನಮ್ಮ ಕೈಲಿ ಮನ್ಸಿರಲಿಲ್ಲ. ಟ್ರಿವ್ಯಾಂಡ್ರಮ್ ರೀಚ್ ಆದ ತಕ್ಷಣ ನಾವು ರೀಚ್ ಆಗಿದ್ದು ಸ್ಟೇ ಝೋನ್ ಹರಿತಮ್. ಇಲ್ಲಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೆ ಅನಂತ ಪದ್ಮನಾಭ ಸ್ವಾಮಿ ದರ್ಶನ ತಾಳಕ್ಕೆ. ಒಂದ್ಸಲಿ ಕಣ್ತುಂಬ ಸ್ವಾಮಿನ ನೋಡಿದ ಮೇಲೆ ನಮ್ಮ ಟ್ರಿಪ್ನ ನಾವು ಅಲ್ಲಿಂದ ಶುರು ಮಾಡಿದ್ವಿ. ಟ್ರಿವ್ಯಾಂಡ್ರಮ್ ಇಂದ ಮೋಸ್ಟ್ ರಿಲಯಬಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ರೈಲ್ವೆ ಅಂತ ಹೇಳ್ತೀನಿ. 40 ಮಿನಿಟ್ಸಲ್ಲಿ ವರ್ಕಳ ರೀಚ್ ಆದ್ವಿ. ನಮ್ಮ ಬ್ಯೂಟಿಫುಲ್ ಸ್ಟೇ ಮೆಡೋಸ್ಗೆ ಬಂದು ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಸ್ಟೇ ಹೇಗಿದೆ ಅಂತ ಒಂದು ಸಣ್ಣ ಗ್ಲಿಮ್ಸ್ನ ಇಲ್ಲಿ ತೋರಿಸಿದ್ದೀನಿ. ಹಾಗೆ ರೂಮಲ್ಲಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ನಮ್ಮ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನೆಕ್ಸ್ಟ್ ಕತೆ ಏನು ಅಂತ ಯೋಚನೆ ಮಾಡೋದ್ರೊಳಗೆ ಮೆಡೋಸ್ ಪ್ರಸಾದ್ ಅಂಕಲ್ ಅವರು ಒಂದು ಬ್ಯೂಟಿಫುಲ್ ಹೊಸ ಸ್ಕೂಟಿನ ನಮಗೋಸ್ಕರ ಕೊಟ್ಟರು. ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳಿದ ರೆಂಟಿಗೆ. 5 ಮಿನಿಟ್ಸ್ ಡ್ರೈವಲ್ಲೇ ಬ್ಯೂಟಿಫುಲ್ ವರ್ಕಲ ಕ್ಲಿಫ್ಗೆ ನಾವು ರೀಚ್ ಆದ್ವಿ. ಅಲ್ಲಿರೋ ಬ್ಯೂಟಿಫುಲ್ ಕ್ಯಾಫೇಸಲ್ಲಿ ನಡೀತಿರೋ ಲೈವ್ ಮ್ಯೂಸಿಕ್ನ ಕಣ್ ತುಂಬ್ಕೊಳ್ಳೋಕ್ಕೆ ನಾವು ರೆಡಿ ಇದ್ವಿ. ಆವತ್ತು ನಾವು ಹೋಗಿದ್ದು ಗಾಡ್ಸ್ ಓನ್ ಕಿಚನ್ಗೆ. ಅವತ್ತಿದ್ದಿದ್ದ ಬ್ಯಾಂಡ್ ಆಕ್ಟಿವ್ ರೇಡಿಯೋ ಅಫಿಷಿಯಲ್. ಇನ್ಸ್ಟಾಗ್ರಾಮಲ್ಲಿ ನಿಮಗೂ ಸಿಗ್ತಾರೆ. ವಿತ್ ಲೀಸ್ಟ್ ಎಕ್ಸ್ಪೆಕ್ಟೇಷನ್ ನಾನು ಅಲ್ಲಿ ಹೋಗಿದ್ದೆ, ಬಟ್ ಬಾಯ್ಸ್ ಡೆಫಿನೆಟ್ಲಿ ಡಿಡ್ ನಾಟ್ ಡಿಸಪಾಯಿಂಟ್ ಮೀ. ಮಜಾ ಏನಂದರೆ ಜಿ ಕನ್ನಡದಲ್ಲಿ ಸರಿಗಮಪಲ್ಲಿ ಕಿಚ್ಚ ಸುದೀಪ್ ಸರ್ ಹಾಡು ಹೇಳಿದ ಹಾಡನ್ನು ಅವ್ರು ಇನ್ಫ್ಯಾಕ್ಟ್ ರೆಕಗ್ನೈಸ್ ಮಾಡಿದರು. ನಾನು ರಿಕ್ವೆಸ್ಟ್ ಕೇಳಿದಾಗ ಬ್ಯೂಟಿಫುಲ್ ಆಗಿ ಆ ಸಾಂಗ್ನ ಅಲ್ಲೇ ಹಾಡಿದ್ರು. ಒಂದು ಈವೆಂಟ್ ಫುಲ್ ಮ್ಯೂಸಿಕಲ್ ನೈಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಕ್ಯಾಫೆ ಇಟಾಲಿಯಾನೋ. ಇದು ಕೂಡ ನಿಮಗೆ ವರ್ಕಳ ಕ್ಲಿಫಲ್ಲಿ ಸಿಗುತ್ತೆ. ಇಲ್ಲಿನ ಫುಡ್ ಅಬೋವ್ ಆವ್ರೇಜ್ ಅಂತ ಅನಿಸಿದ್ರು ಕೂಡ ಇಲ್ಲಿನ ಪೀಸ್ಫುಲ್ ವೈಬ್ಸ್ ಮತ್ತು ಸೀನಿಕ್ ವ್ಯೂಸ್ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಬಾಯ್ಸ್ ಎಲ್ಲ ತುಂಬ ಕಾತರದಿಂದ ಕಾಯ್ತಾರೋ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ವಿಡಿಯೋಗೆ ಬರ್ತೀನಿ. ಕ್ಯಾಫೆ ಹಾಪಿಂಗ್ ಮುಗಿಸಿದ ನಾವು ನೆಕ್ಸ್ಟ್ ಹೋಗೋದೆ ಬ್ಯೂಟಿಫುಲ್ ಕೇರಳ ಟ್ರೆಡಿಷನಲ್ ಮಸಾಜ್. ಸರ್ವಾ ಕೆಫೆ ಅವ್ರು ನಡೆಸ್ತಿರೋ ಈ ಒಂದು ಮಸಾಜ್ ಸೆಂಟರಲ್ಲಿ ಒಂದು ಬ್ಯೂಟಿಫುಲ್ ಟ್ರೆಡಿಷನಲ್ ಕೇರಳ ಮಸಾಜ್ ನೀವು ತಗೊಂಡ್ರೆ ತುಂಬಾನೇ ರಿಲ್ಯಾಕ್ಸಿಂಗ್ ಹಾಗೂ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇ ನೈಟ್ ಕೂಡ ಲೈವ್ ಮ್ಯೂಸಿಕ್ ಅಲ್ಲೇ ಇದ್ದಿದ್ರಿಂದ ನಾವು ಮತ್ತೆ ಅಲ್ಲಿಗೆ ಬಂದ್ವಿ. ಬಟ್ ಇವತ್ತು ನಿನ್ನೆ ಇದ್ದಿದ್ದ ಬ್ಯಾಂಡ್ ಇರಲಿಲ್ಲ, ಹಾಗಾಗಿ ವೈಬ್ಸ್ ಕೂಡ ಅಷ್ಟೊಂದೇನಿರಲಿಲ್ಲ. ಸೊ ಮತ್ತೊಂದು ಇವೆಂಟ್ ಫುಲ್ ನೈಟ್ ಮುಗಿಸಿ ನಾವು ಸ್ಟ್ರೀಟ್ ಸ್ಟ್ರಾಲಿಂಗಿಗೆ ಹೊರಟಿದ್ದೀವಿ. ಎಂಟೈರ್ ಕ್ಲಿಫ್ ನಿಮಗೆ ಒಂದೇ ರೋಡಲ್ಲಿ ಕವರ್ ಆಗೋದ್ರಿಂದ ಅಲ್ಲಿನ ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ ಮತ್ತು ಕ್ಯಾಫೆಗಳನ್ನು ನೋಡ್ತಾ ಹಾಗೆ ಶಾಪಿಂಗ್ ಪ್ಲೇಸಸ್ನ ನೋಡ್ತಾ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಪಯಣ ಇದ್ದಿದ್ದು ಕ್ಯಾಫೆ ಸರ್ವಾ. ಅಲ್ಲಿನ ಫುಡ್ ಆಗಿರ್ಬೋದು ಅಥವಾ ಸೀನಿಕ್ ವ್ಯೂ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ವರ್ಕಳ ತನ್ನ ಕ್ಯಾಫೆ ಹಾಗೂ ಸೀನಿಕ್ ವ್ಯೂಗೆ ಎಷ್ಟು ಫೇಮಸ್ಸು, ಇಲ್ಲಿನ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಫೇಮಸ್ಸು. ಪ್ಯಾರಾಗ್ಲೈಡಿಂಗ್ ಇರ್ಬೋದು, ವಾಟರ್ ಸರ್ಫಿಂಗ್ ಇರ್ಬೋದು, ಹೀಗೆ ಸಾಕಷ್ಟು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ನಿಮಗೆ ಆಪ್ಷನ್ ಆಗಿ ಸಿಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಎನರ್ಜಿ ಬೇಡವಾ? ಅದಕ್ಕೋಸ್ಕರ ನಾವು ಹೊರಟಿದ್ದು ನೆಕ್ಸ್ಟು ಚಿಮ್ನೀಸ್ ರೆಸ್ಟೋರೆಂಟ್. ನಾನು ಅಲ್ಲಿ ಒಂದು ಕೇರಳ ವೆಜ್ ಥಾಲಿನ ತಗೊಂಡೆ. ಹಾಗೆ ನನ್ನ ಫ್ರೆಂಡ್ಸ್ ಅವರ ಚಾಯ್ಸ್ಗೆ ಬೇಕಾದಂಗೆ ಫಿಶ್ ಹಾಗೂ ನಾನ್ ವೆಜ್ ಥಾಲಿನ ತೊಗೊಂಡ್ರು. ಎನರ್ಜಿ ಸಿಕ್ಕಿದ್ಮೇಲೆ ನಾವೇನು ಮಾಡ್ತೀವಿ ಹೇಳಿ? ಅಫ್ಕೋರ್ಸ್ ಆ ಎನರ್ಜಿನ ಯೂಸ್ ಮಾಡ್ತೀವಿ. ಸೊ ನಾವು ನೆಕ್ಸ್ಟ್ ಹೊರಟಿದ್ದು ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿಗೆ, ಅದು ವಾಟರ್ ಕಾಯಕಿಂಗ್. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಒಂದು ಒಳ್ಳೆ ಸೀನಿಕ್ ವ್ಯೂ ಮಧ್ಯೆ ಸನ್ಸೆಟ್ ನೋಡೋ ಆಪ್ಷನ್ ನಿಮಗೆ ಸಿಗುತ್ತೆ ನೀವು ಇಲ್ಲಿ ಒಂದು ಕಾಯಕಿಂಗ್ನ ಚೂಸ್ ಮಾಡಿದರೆ. ಬಟ್ ಒಂದು ಸಜೆಷನ್ ಏನಂದರೆ, ಒಂದು ಟ್ರೈನ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಕಾಯಕಿಂಗ್ ಗ್ರೂಪ್ನ ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ನಾವು ಸೆಲೆಕ್ಟ್ ಮಾಡಿದ್ದು ಆಕ್ವಾ ಹೆವನ್ ಅನ್ನೋ ಗ್ರೂಪ್ನ. ದೇ ವರ್ ರಿಯಲಿ ಅಕೊಮಡೇಟಿವ್ ಆ್ಯಂಡ್ ಹೈಲಿ ಪ್ರೊಫೆಷ್ನಲ್ ಅಂತ ನನಗನ್ನಿಸ್ತು. ಟೈಮ್ ಅಂದರೆ ಹಾಗೆ ರೀ, ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಮುಗಿದ್ಬಿಡುತ್ತೆ. ಹಾಗೆ ನಮ್ಮ ಟ್ರಿಪ್ ಕೂಡ ಮುಗ್ದೇ ಬಿಡ್ತು, ಬ್ಯಾಂಗ್ಳೂರಿಗೆ ಬಂದೇ ಬಿಟ್ವಿ. ಸೊ ಉಳಿದಿರೋದು ಈಗ ಒಂದೇ ಕೆಲಸ,
ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.